ಪ್ರಾಜೆಕ್ಟ್ ಏನಿದೆ ಆ ಪ್ರಾಜೆಕ್ಟಲ್ಲಿ ಈ ಸ್ಯಾಂಕಿ ಕೆರೆ ಪುರಾತನವಾದಂಥ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆದಂಥ ಸ್ಯಾಂಕಿ ಕೆರೆ. ಈ ಕೆರೆ ಇವತ್ತು ಗಂಧದ ಕೋಟೆ ಕೆರೆ. ಅದು ಸ್ಯಾಂಕಿ ಕೆರೆ ಮೊದಲು ಗಂಧದ ಕೋಟೆ ಕೆರೆ. ಈ ಕೆರೆನೂ ಕೂಡ ಇವತ್ತು ಕಬಳಿಕೆ ಮಾಡೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಂದ ಎಕ್ಸಿಟ್ ಮತ್ತು ಒಳಹೋಗುವಂಥ ಎಂಟ್ರಿ ಇವೆರಡೂ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬರೀ ಪಾರ್ಕು ಕೆರೆಗಳು ಈ ಜಾಗನೇ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈ ಟನಲ್, ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನೂ 100 ಅಭಿವೃದ್ಧಿ ಮಾಡಿ ನಾವು ಅಭಿವೃದ್ಧಿ ಪರವಾಗಿದ್ದೀವಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದರೆ ನೀವು ಲಾಲ್ಬಾಗಲ್ಲಿ ಪಾರ್ಕನ್ನು ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆನ ಹುಡುಕ್ತಾ ಇದ್ದೀರಾ. ಈ ಥರ ಕೆರೆಗಳನ್ನು ಪಾರ್ಕ್ಗಳನ್ನು ಹುಡ್ಕೋ ಮುಖಾಂತರ ಇವತ್ತು ಪರಿಸರವನ್ನು ಹಾಳು ಮಾಡುವಂಥ ಕೆಲಸ. ನಿಮಗೆ ಟನಲ್ ಪ್ರಾಜೆಕ್ಟಿಂದ ಒಳ್ಳೆ ಕಮಿಷನ್ ಬರ್ತೈತೆ ಅಂತ ಹೇಳಿದ್ರೆ ಬೇರೆ ಇದನ್ನು ಹುಡ್ಕೊಳ್ಳಿ ನೀವು. ಈಗಾಗಲೇ ಸ್ಟೀಲ್ ಬ್ರಿಡ್ಜ್ ವಿಚಾರವಾಗಿ ದೊಡ್ಡ ಹೋರಾಟನೇ ಆಯಿತು ಪರಿಸರವಾದಿಗಳು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ ನಾವು ಒಂದು ಮರ ಕಡಿಯಲ್ಲ, ಏನೂ ಆಗಲ್ಲ ಅಂತ. ಅದರ ಮೇಲೆ ಪರಿಸರದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಏನಾನ ಸರ್ವೆ ಮಾಡಿದಾರ? ಇದುವರೆಗೂ ಯಾವುದು ಬಿಡುಗಡೆ ಆಗಿಲ್ಲ. ಪರಿಸರದ ಒಂದು ಸರ್ವೆನೂ ಇದುವರೆಗೂ ಬಿಡುಗಡೆ ಆಗಿಲ್ಲ. ಇದರ ಫೀಸಿಬಿಲಿಟಿ ಏನಿದೆ, ಇದು ಮಾಡೋದ್ರಿಂದ ಬೆಂಗಳೂರಿನ ಟ್ರಾಫಿಕ್ಕು ಎಷ್ಟು % ಕಡಿಮೆ ಆಗುತ್ತೆ ಅದೇನಾನ ಸರ್ವೆ ಮಾಡಿದಾರ? ಅದೂ ಇಲ್ಲ. ಪುರಾತತ್ವ ಇಲಾಖೆದು ಏನು ಪರ್ಮಿಷನ್ ತಗೊಬೇಕಾಯಿತು, ಲಾಲ್ಬಾಗ್ ಇರ್ಬೋದು, ಇದೆಲ್ಲನೂ ಕೂಡ ತಗೊಂಡಿದ್ದಾರ? ಇಲ್ಲ. ಕೆಂಪೇಗೌಡನ್ನೇ ಹುಡುಕಿದ್ದಾರೆ ನೋಡಿ. ಅಲ್ಲೋದ್ರು ಕೆಂಪೇಗೌಡ, ಇಲ್ಲಿ ಬಂದರೂ ಕೆಂಪೇಗೌಡರ ಒಂದು ಗೋಪುರ ಇದೆ. ಈ ಭಾಗಗಳಲ್ಲಿ ಇವತ್ತು ನೀವು ಟನಲ್ ರೋಡ್ ಮಾಡೋ ಅಂಥದ್ದು ಫಸ್ಟು ಇಲಾಖೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಈಗ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಬಂದಿದೆ, ಜನರ ಅಭಿಪ್ರಾಯನೂ ಕೂಡ ಇದೆ. ಈಗ ನೀವು ಟನಲ್ ರೋಡನ್ನು ಮಾಡ್ತೀನಿ ಅಂತ ಹೇಳಿ ನೀವು ಒಂದು ಕಡೆ ಪರಿಸರನ ಹಾಳು ಮಾಡ್ತೀರಾ, ಎಲ್ಲೂ ಪರ್ಮಿಷನ್ ತೊಗೊಂಡಿಲ್ಲ. ನಿಮ್ಮ ಸರ್ಕಾರ ಇರೋದೇ 2 ವರ್ಷ. ಅದಾದಮೇಲೆ ಈ ಟನಲ್ ಮಿಷಿನ್ ಬರೋದು ಯಾವಾಗ, ಶುರು ಮಾಡೋದು ಯಾವಾಗ? ಇನ್ನು 3 ವರ್ಷ ಆಗ್ತದೆ ಶುರು ಮಾಡೋ ಅಷ್ಟೊತ್ತಿಗೆ. ಮತ್ತು ಇಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಕಲ್ಲು ಮಣ್ಣು ಎಲ್ಲ ಏನಿದೆ ಅದನ್ನು ಎಲ್ಲಿ ತಗೊಂಡು ಹೋಗಿ ಹಾಕ್ತೀರಾ? ಡಬ್ರೀಸು ಎಲ್ಲಿ ಮಾರಾಟ ಮಾಡ್ತೀರಾ? ಏನೂ ಇಲ್ಲ, ಪ್ರಾಜೆಕ್ಟೇ ಇಲ್ಲ. ನೀವು ಇಲ್ಲಿ ಬರೋಂಥ ಲಕ್ಷಾಂತರ ಕೋಟ್ಯಾಂತರ ಟನ್ ಏನು ಬರ್ತದೆ ಇದು ಗ್ರಾನೈಟು ಮಣ್ಣು, ಅದನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಹೇಗೆ ಮಾಡ್ತೀರಾ? ಏನು ಮಾಡಿದ್ದಾರೆ ಅದ್ರ ಪರವಾಗಿ? ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಾಸು ಹೊಡೆಯುವಂಥ ಸ್ಕೀಮ್ ಬೇಡ ಬೆಂಗಳೂರಿಗೆ. ರಿಯಲ್ ಆಗಿ ಬೆಂಗಳೂರಿಗೆ ಉಪಯೋಗ ಆಗುವಂಥ ಸ್ಕೀಮ್ ತನ್ನಿ. ನಾವೆಲ್ಲರೂ ಪೂರ್ಣ ಮಟ್ಟದಲ್ಲಿ ಸ್ವಾಗತ ಮಾಡ್ತೀರಿ. ನಿಮ್ಗೇನು ಬೇಕಾಗಿದೋ ಸಹಕಾರ ಎಲ್ಲವನ್ನ ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಆದರೆ ದುಡ್ಡು ಹೊಡೆಯೋ ಸ್ಕೀಮ್ಗೋಸ್ಕರ ನೀವು ಈಗ ಬಿಹಾರದ ಎಲೆಕ್ಷನ್ಗೆ ದುಡ್ಡು ಕಳಿಸ್ತೀರಿ, 400 ಕೋಟಿ ಕಳಿಸ್ತೀರಿ. ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟು 400 ಕೋಟಿ ಕಳಿಸ್ತೀರಿ. ಗೋವಿಂದ ಆಗೋಯ್ತು ಬಿಹಾರ. ಇನ್ನು ನೆಕ್ಸ್ಟ್ ಯಾವುದು? ಮಡ್ರಾಸಿಗೆ ಕಳಿಸ್ಬೇಕು, ಚೆನ್ನೈಗೆ ಕಳಿಸ್ಬೇಕು. ಅದಕ್ಕೆ ಈ ಟನಲ್ ರೋಡ್ ಇಟ್ಕೊಂಡು ಚೆನ್ನೈಗೆ ಮಾಡೋಕ್ಕೆ ಹೋಗಿ ಅಲ್ಲೂ ಗೋವಿಂದ ಆಗೋದು ಬೇಡ. ಬೆಂಗಳೂರು ಜನ ದುಡ್ಡನ್ನು ಪೋಲ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾವು ಟ್ಯಾಕ್ಸ್ ಪೇಯರ್ಸು. ಈಗಾಗಲೇ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಒಂಥರ ಸಾವು ನೋವಿನ ಜೊತೆ ಬದುಕ್ತಾ ಇದ್ದೀವಿ. ನಾವು ಚಿತ್ರಹಿಂಸೆ ನೋಡ್ತಾ ಇದ್ದಾರೆ. ನೀವು ಕಸದಿಂದ ಹಿಡಿದು ನೀರು ಏನೇನಿದೆಯೋ ಎಲ್ಲ ತೆರಿಗೆಗಳನ್ನು ಹಾಕ್ಬಿಟ್ಟಿದ್ದೀರ. ಇನ್ನು ಟನಲ್ ರೋಡ್ ಮಾಡಿ ನೀವು ಇದಕ್ಕೆ ಹೋಗೋಕ್ಕೆ ಬರೋಕ್ಕೆ ಹಾಕುವಂಥ ಚಾರ್ಜ್ ಇದೆಯಲ್ಲ, ಹೊಸ ಕಾರೇ ತಗೊಂಬಿಡ್ಬೋದು. ಅಷ್ಟು ದುಡ್ಡಾಗ್ತದೆ. 20,000 ರೂಪಾಯಿ ಕಟ್ಟಬೇಕಾಗ್ತದೆ ಪ್ರತಿ ತಿಂಗಳು. ನೀವು 20,000 ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. ನೀವು 400 ರೂಪಾಯಿ ತೊಗೊಂಡ್ರೆ 20,000 ರೂಪಾಯಿ ಆಗ್ತದೆ. ಯಾರು ಕಟ್ತಾರೆ? ಅದರಿಂದ ಈ ಟನಲ್ ರೋಡ್ ಮಾಡೋಕ್ಕೆ ಮುಂಚೆ ಸರ್ಕಾರ ಎಡುವುದು ಬೇಡ. ಯಾವುದೇ ಇದು ದೊಡ್ಡ ಪ್ರಾಜೆಕ್ಟ್ ಹೇಳಿದ್ದೀರಾ? ಯಾಕೆ ಅಂದರೆ ಎತ್ತಿನಹೊಳೆ ನಾವು ನೋಡ್ತಾ ಇದ್ದೀರಿ, ನಮ್ಮ ಕಣ್ಣೆದುರುಗಡೆ ಎತ್ತಿನಹೊಳೆ ಏನಾಯಿತು ಸರ್? ವಿಧಾನಸೌಧದಿಂದ ಎತ್ತಿನಹೊಳೆ ಮುಗಿದೋಯ್ತು. 3 ವರ್ಷಕ್ಕೆ ಹೋಗಿದ್ದು 30 ವರ್ಷ ಆದ್ರೂ ಆಗೋ ಸ್ಥಿತಿಯಲ್ಲಿಲ್ಲ. ಅದರಿಂದ ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಇಲ್ಲಿ ಸ್ಯಾಂಕಿ ಕೆರೆ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಂದು ಯಾಕೆ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಿ,
ಇನ್ಸ್ಪೆಕ್ಷನ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಥರದ ಪರಿಸರ ನಾಶ ಬೇಡ, ದುಂದು ವೆಚ್ಚ ಬೇಡ. ಬೆಂಗಳೂರಿಗೆ ಹಿತಕಾರಿಯಾದಂಥ ಜನಸ್ನೇಹಿ ಆದಂಥ ಪ್ರಾಜೆಕ್ಟ್ಗಳನ್ನು ತನ್ನಿ ನಾವು